ನಮಸ್ಕಾರ ವೀಕ್ಷಕರೇ, ಸಾರಂಗ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಪ್ರಸ್ತುತ ಸಂಚಿಕೆಯಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನ ದರ್ಶನದ ಕನಸು ಸಾಕಾರಗೊಂಡ ಸುಂದರ ಕ್ಷಣಗಳು ನಿಮ್ಮೊಂದಿಗೆ. ಮೋಕ್ಷದಾಯಕ ಸಪ್ತನಗರಗಳಲ್ಲಿ ಮೊದಲ ಸ್ಥಾನ ಪಡೆದ ಪುಣ್ಯಭೂಮಿ ಅಯೋಧ್ಯೆ. ಅಥರ್ವಣ ವೇದದ ಪ್ರಕಾರ ಹಿಂದೂ ನ್ಯಾಯಶಾಸ್ತ್ರ ಪಿತಾಮಹ ಮನುವಿನಿಂದ ಸ್ಥಾಪನೆಗೊಂಡ ನಗರವಾಗಿದೆ. ಅಧಿಕಾರ ಮೋಹದ ಈ ಜಗತ್ತಿನಲ್ಲಿ ಅಧಿಕಾರವೇ ಬೇಡವೆಂಬ ಕಾರಣಕ್ಕೆ ಜಗಳ ನಡೆದ ಅಪರೂಪದ ನಗರವೇ ಪ್ರಭು ಶ್ರೀರಾಮಚಂದ್ರರ ಜನ್ಮಭೂಮಿ ಅಯೋಧ್ಯೆ. ಯುದ್ಧದ ಕಲ್ಪನೆಯನ್ನೂ ಮಾಡದ ಶಾಂತಿಪ್ರಿಯ ನಗರವೆಂಬ ಕಾರಣಕ್ಕಾಗಿಯೇ ಅಯೋಧ್ಯೆ ಎಂದು ಹೆಸರಾಗಿದೆ. ಒಟ್ಟಿನಲ್ಲಿ ನಮಗೆ ತ್ರೇತಾಯುಗದ ಮರುಸೃಷ್ಟಿಯನ್ನು ಕಂಡಂತಾಗುತ್ತೆ. ಅಂದಮೇಲೆ ಇಲ್ಲಿಯ ವಿಶೇಷತೆಗಳನ್ನು ತಿಳಿಯಬೇಕಲ್ವೇ? ಒಂದೊಂದಾಗಿ ನೋಡೋಣ. ಪ್ರಭು ಶ್ರೀರಾಮಚಂದ್ರ ಮಹಾವಿಷ್ಣುವಿನ 6ನೇ ಅವತಾರ. ಕೈಲಾಸದ ಮಾನಸ ಸರೋವರದಲ್ಲಿ ಜನಿಸಿ ದಕ್ಷಿಣಕ್ಕೆ ಹರಿದು ಅಯೋಧ್ಯೆಯನ್ನು ಆಲಿಂಗಿಸಿ ಹರಿಯುವ ಪುಣ್ಯ ನದಿಯೇ ಸರಯೂ ನದಿ. ಈ ಶ್ರೇಷ್ಠ ನದಿ ದಡದಲ್ಲಿಯೇ ಅಯೋಧ್ಯೆ ಸ್ಥಿತವಾಗಿದೆ. ಶ್ರೀರಾಮಚಂದ್ರರು 14 ವರ್ಷ ವನವಾಸ ಮುಗಿಸಿ ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಮರಳಿದ ದಿನವನ್ನೇ ಹಿಂದೂಗಳು ದೀಪಾವಳಿಯಾಗಿ ಆಚರಿಸ್ತಾರೆ. ದಶರಥ ಮಹಾರಾಜನ ಕಾಲದಲ್ಲಿ ಈ ನಗರ ಸಮೃದ್ಧಿಯಿಂದ ಕೂಡಿದ್ದು ಕೋಸಲ ದೇಶ ಅಂತ ಹೆಸರಾಗಿತ್ತು. ಈ ರಘುವಂಶದ 65ನೇ ರಾಜನೇ ಪ್ರಭು ಶ್ರೀರಾಮಚಂದ್ರ. ಪ್ರಜಾವತ್ಸಲ. ಭಾರತಕ್ಕಷ್ಟೇ ಅಲ್ಲದೆ ಇಡೀ ವಿಶ್ವಕ್ಕೆ ಶ್ರೀರಾಮಚಂದ್ರರು ಏಕೈಕ ರಾಜರಾಗಿದ್ದರೆಂದು ಹೇಳಲಾಗಿದೆ. ಹಾಗಾಗಿ ಇಕ್ಷ್ವಾಕು, ಸತ್ಯಹರಿಶ್ಚಂದ್ರ, ಭಗೀರಥ, ರಘುವಂಶದ ದಶರಥ ಆಳಿದ ರಾಜ್ಯ. ಗೌತಮ ಬುದ್ಧ ನೆಲೆಸಿದ ಸ್ಥಳವಾದ್ದರಿಂದ ಬೌದ್ಧ ಕೇಂದ್ರವೂ ಆಗಿತ್ತು. ಸಿಖ್ ಪಂಥದ ಗುರುನಾನಕರಿಗೆ ದೈವ ಸಾಕ್ಷಾತ್ಕಾರವಾದ ಸ್ಥಳ. ಜೈನ ಧರ್ಮದ 24 ತೀರ್ಥಂಕರರಿಗೆ ಜನ್ಮ ನೀಡಿದ ಪುಣ್ಯಭೂಮಿ. ಇಂತಹ ಪವಿತ್ರ ಕ್ಷೇತ್ರದಲ್ಲಿ ಭವ್ಯ ದೇಗುಲ ರಾರಾಜಿಸುತ್ತಿತ್ತು. ಒಟ್ಟಿನಲ್ಲಿ 16ನೇ ಶತಮಾನದಲ್ಲಿ ಆರಂಭವಾದ ಮೊಘಲರ ದಾಳಿಯಿಂದ ಮಂದಿರ ಧ್ವಂಸವಾಗಿ ಮಸೀದಿ ನಿರ್ಮಾಣ ಆಯಿತು. ಇಂತಹ ಹಲವಾರು ದಾಳಿಗಳಿಂದ ನಿರಂತರ ಕೋಮು ಗಲಭೆಗಳು ನಡೀತಾನೇ ಇದ್ವು. ಅಂತೂ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ 3 ತಲೆಮಾರಿನ ಪ್ರಯತ್ನದ ಹೋರಾಟ ಇದೀಗ ಸಫಲವಾಗಿದೆ. ಭಕ್ತಿಯ ಸುದೆ ಹರಿದಿದೆ. ಇಂತಹ ಪುರಾಣ ಪುಣ್ಯಕ್ಷೇತ್ರ ಅಯೋಧ್ಯೆಯಲ್ಲಿ ನಮ್ಮ ಅನುಭವ ಶೇರ್ ಮಾಡ್ತೀನಿ ವೀಕ್ಷಕರೇ. ಚೇತನಾ ಟ್ರಾವೆಲ್ಸ್ ಬ್ಯಾಡ್ಗಿ ಇದರಲ್ಲಿ ನಮ್ಮ ಎಕಾನಮಿ ಶಾರ್ಟ್ ಅಯೋಧ್ಯ ಕಾಶಿ ಯಾತ್ರೆ ಇದ್ದಿದ್ದು ಜುಲೈ 16ರಿಂದ 21ರವರೆಗೆ, ಅಂದರೆ 5 ನೈಟ್ಸು 6 ಡೇಸು. ಪ್ಲೇಸಸ್ಸು ಅಯೋಧ್ಯೆ, ಪ್ರಯಾಗ, ಚಿತ್ರಕೂಟ, ಕೊನೆಗೆ ಕಾಶಿ. ಒಬ್ಬರಿಗೆ 33,000 ಇನ್ಕ್ಲೂಡಿಂಗ್ ಫ್ಲೈಟು, ಆಟೋ, ಬೋಟಿಂಗು. ಇದರ ಆಯೋಜಕರು ಸಮಾಜಮುಖಿ ಸ್ನೇಹಮಯಿ ಭಲೇ ಜೋಡಿ ಚೇತನ ಮತ್ತು ರೇವಣಸಿದ್ದ ಅವರು. ನಾವು ಶಿವಮೊಗ್ಗದಿಂದ ಬ್ಯಾಂಗ್ಳೂರಿಗೆ 16th ಬಂದು ಎಲ್ಲರ ಜೊತೆ ಜಾಯಿನ್ ಆದ್ವಿ. ಅಲ್ಲಿಂದ ಲಕ್ನೋಗೆ ಬೆಳಗ್ಗೆ 7:10ಕ್ಕೆ ಡಿಪಾರ್ಚರ್ ಆಗೋ ಇಂಡಿಗೋ ಫ್ಲೈಟ್ ಹತ್ತಿದ್ವಿ. ಗ್ರೂಪಲ್ಲಿ ಹಿರಿಯ ನಾಗರಿಕರೇ ಹೆಚ್ಚಾಗಿದ್ದರು. ಖುಷಿಗೆ ಎಲ್ಲರೂ ನವಯುವಕರಾಗಿದ್ದರು. ಕೆಲವರಿಗಂತೂ ಫ್ಲೈಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹಾಗಾಗಿ ಅವರಲ್ಲಿ ಆತಂಕ, ತವಕ ಎಲ್ಲ ಕಾಣ್ತಿತ್ತು. ಅಂತೂ 9:30ಕ್ಕೆ ಲಕ್ನೋಗೆ ಅರೈವಲ್ ಆಯಿತು. ಅಲ್ಲಿ ಚೆಕ್ಔಟ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸಿ ಅಲ್ಲಿ ನಮಗಾಗಿ ವೆಯ್ಟ್ ಮಾಡ್ತಾ ಇದ್ದ ಸಾಯಿ ಟ್ರಾವೆಲರ್ಸ್ ಆ್ಯಂಡ್ ಕ್ಯಾಟ್ರಸ್ನಲ್ಲಿ ಅಯೋಧ್ಯೆಯ ಡಿ ಸೆಂಟ್ರಮ್ ರೆಸ್ಟೋರೆಂಟ್ಗೆ ಬಂದ್ವಿ. ಈ ರೆಸ್ಟೋರೆಂಟ್ ವಿಶೇಷ ಏನು ಅಂದರೆ, ಇಲ್ಲಿಂದ ರಾಮ ಮಂದಿರ 2 ಕಿಲೋಮೀಟ್ರು, ಲತಾ ಮಂಗೇಶ್ಕರ್ ಚೌಕು 1.5 ಕಿಲೋಮೀಟ್ರು, ಮತ್ತು 24 ಅವರ್ಸು ಎಲೆಕ್ಟ್ರಿಕ್ ಆಟೋಗಳು ಸಿಗುತ್ತವೆ. ರೇಟ್ ಅಂತೂ ತುಂಬ ಕಡಿಮೆ ವೀಕ್ಷಕರೇ.
ಇಲ್ಲಿಂದ ರಾಮ ಮಂದಿರಕ್ಕೆ ಪರ್ ಹೆಡ್ 20 ರುಪೀಸು. ಆದರೆ ಮಿನಿಮಮ್ 5 ಮೆಂಬರ್ಸ್ ಇರಬೇಕು ಅಂತಾರೆ ಅಷ್ಟೇ. ನಾವುಗಳು ಚೆಕ್ಇನ್ ಆಗಿ ಫ್ರೆಶ್ ಆಗಿ ಬರೋದರಲ್ಲಿ ಮೀಲ್ಸ್ ರೆಡಿ ಇತ್ತು. ಬಸ್ನವರೇ ಕ್ಯಾಟ್ರರ್ಸ್ ಅಲ್ವಾ, ನಮ್ಮ ಕಡೆಯವರೇ ಆಗಿದ್ದರಿಂದ ನಮ್ಮ ಟೇಸ್ಟಿಗೆ ಫುಡ್ಡು ತುಂಬ ಚೆನ್ನಾಗಿರ್ತಿತ್ತು. ಎಲ್ಲರೂ ಊಟ ಮುಗಿಸಿ ಟೆಂಪಲ್ಗೆ ಹೋಗಬೇಕಿತ್ತು. ಅಲ್ಲಿ ರಾಮ ಮಂದಿರದಲ್ಲಿ ನಮ್ಮ ಬಸ್ಸು, ಬ್ಯಾಗು, ವಾಚು, ಮೊಬೈಲು ಯಾವುದೂ ಅಲೋ ಮಾಡಲ್ಲ. ಹಾಗಾಗಿ ಎಲ್ಲವನ್ನು ರೂಮ್ಗಳಲ್ಲೇ ಬಿಟ್ಟು ಶೇರಿಂಗ್ ಆಟೋಗಳಲ್ಲಿ ಹೊರಟಾಯಿತು. ರಾಮ ಮಂದಿರಕ್ಕೆ ಹೋಗೋಕ್ಕಿಂತ ಮೊದಲು ನಾವು ಲತಾ ಮಂಗೇಶ್ಕರ್ ಚೌಕ್ಗೆ ಬಂದ್ವಿ. ಸೂರ್ಯವಂಶದ ಲಾಂಛನ ನಮ್ಮನ್ನು ಲತಾ ಮಂಗೇಶ್ಕರ್ ಚೌಕ್ಗೆ ಸ್ವಾಗತಿಸುತ್ತೆ. ಈ ಧರ್ಮಪಥದಲ್ಲಿ ನಿರ್ಮಿಸಿರೋ ಸೂರ್ಯ ಸ್ತಂಭಗಳು ಭಗವಾನ್ ಶ್ರೀರಾಮನ ಸೂರ್ಯವಂಶದ ವಂಶಸ್ಥರ ಪ್ರತೀಕವಾಗಿವೆ. ಇವುಗಳು 30 ಅಡಿ ಎತ್ತರ ಇದ್ದು ಅತ್ಯಂತ ಆಕರ್ಷಣೀಯವಾಗಿವೆ. ಮತ್ತು ರಾತ್ರಿಯಲ್ಲಿ ಸೂರ್ಯನಂತೆ ಬೆಳಗೋ ವಿಶೇಷ ಗಾಜಿನ ಗೋಳಗಳನ್ನು ಕೂಡ ಹೊಂದಿವೆ. ಅಯೋಧ್ಯೆಯನ್ನು ಸೋಲಾರ್ ಸಿಟಿಯಾಗಿ ರೂಪಿಸೋದಕ್ಕೋಸ್ಕರ 40 ಸ್ತಂಭಗಳನ್ನು ಸ್ಥಾಪಿಸಲಾಗಿದೆ. ಈ ಲತಾ ಮಂಗೇಶ್ಕರ್ ಚೌಕದ ಪ್ರಮುಖ ಆಕರ್ಷಣೆ ಅಂದರೆ 14 ಟನ್ ತೂಕದ ಬೃಹತ್ ವೀಣೆಯ ಕಲಾಕೃತಿ. ಈ ಚೌಕವು ರಾಮಪಥ ಮತ್ತು ಧರ್ಮಪಥ ಸಂಧಿಸುವ ಸ್ಥಳವಾಗಿದ್ದು ಪ್ರಮುಖ ಪ್ರವಾಸಿ ಸೆಲ್ಫಿ ಸ್ಪಾಟ್ ಆಗಿದೆ. ಇದು ಭಾರತದ ಸುಮಧುರ ಐಕಾನ್ ಲತಾ ಮಂಗೇಶ್ಕರ್ ಚೌಕ ಆಗಿದ್ದು ಅವರಿಗೆ ಗೌರವ ಸಲ್ಲಿಸುವ ಸ್ಥಳವಾಗಿದೆ. ಅಷ್ಟೇ ಅಲ್ಲ, ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ರೋಮಾಂಚಕ ಕೇಂದ್ರವಾಗಿದೆ. ಫ್ರೆಂಡ್ಸ್, ನಾವು ಈ ಚೌಕ ನೋಡಿಕೊಂಡು ಇದ್ರ ಹಿಂದೆಯೇ ಇರೋ ಸರಯೂ ನದಿನ ನೋಡೋಕ್ಕೆ ಹೋದ್ವಿ. ಈ ಸರಯೂ ನದಿ 160 ಕಿಲೋಮೀಟರ್ ಉದ್ದ ಇದ್ದು ಅಯೋಧ್ಯೆ ನಂತರ ಇದನ್ನು ಘಾಗ್ರಾ ಅಂತ ಕರೆಯಲಾಗುತ್ತೆ. ಈ ನದಿ ವಿಶೇಷ ಏನಪ್ಪ ಅಂದರೆ ಇದು ರಾಮನ ಅವತಾರಕ್ಕೂ ಕಾರಣ ಆಗಿದೆ, ಮರಣಕ್ಕೂ ಸಾಕ್ಷಿಯಾಗಿದೆ. ಹಾಗಾಗಿ ಈ ನೀರನ್ನು ಪೂಜೆಗೆ ಬಳಸೋಲ್ಲ. ಇಲ್ಲಿ ಗಂಗಾ ಆರತಿ ಅತ್ಯಂತ ನಯನಾಕರ್ಷಕವಾಗಿರುತ್ತೆ. ನಾವು ಇಲ್ಲಿಂದ ನೇರವಾಗಿ ರಾಮ ಮಂದಿರದ ಕಡೆ ಹೊರಟ್ವಿ. ಆಟೋಗಳು ಪಾರ್ಕಿಂಗ್ವರೆಗೆ ಅಷ್ಟೇ, ಅಲ್ಲಿಂದ ನಾವು ವಾಕ್ ಮಾಡಿಕೊಂಡೇ ಹೋಗಬೇಕು. ಹಾಗಾಗಿ ನಾವು ಮೊದಲು ಅಲ್ಲೇ ಇದ್ದ ಒಂದು ರಾಮ ಮಂದಿರ ಮತ್ತು ಹನುಮಾನ್ ಮಂದಿರಕ್ಕೆ ಭೇಟಿ ಕೊಟ್ವಿ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಶ್ರೀರಾಮ ಮತ್ತು ಹನುಮನ ಮಂದಿರಗಳು ಸಿಗುತ್ತವೆ, ಅದೇ ವಿಶೇಷ. ಈಗ ಇನ್ನೊಂದು ಮುಖ್ಯ ದೇವಸ್ಥಾನ ಹನುಮಾನ್ ಗರ್ಹಿ, ಅದಕ್ಕೆ ಬರೋಣ. ಇದು ರಾಮ ಮಂದಿರಕ್ಕೆ ಹತ್ತಿರನೇ ಇದೆ. ಶ್ರೀರಾಮನ ದರ್ಶನಕ್ಕೆ ಮೊದಲು ಹನುಮನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ 70 ಸ್ಟೆಪ್ಸ್ ಇದೆ. ಈ ದೇವಾಲಯದ ವಿಶೇಷ ಅಂದರೆ ಅಂಜನಾದೇವಿಯ ಮಡಿಲಲ್ಲಿ ವಿರಾಜಮಾನನಾಗಿರೋ 6 ಇಂಚು ಬಾಲದ ಹನುಮಂತನ ಪ್ರತಿಮೆ ಅತ್ಯಂತ ಆಕರ್ಷಕವಾಗಿದೆ. ಶ್ರೀರಾಮ ತನ್ನ ಪಟ್ಟಾಭಿಷೇಕದ ನಂತರ ಹನುಮನಿಗೆ ನೀಡಿರೋ ಜಾಗ ಇದು. ಲಂಕೆಯಲ್ಲಿ ಜಯ ಗಳಿಸಿದ ಪ್ರತೀಕವಾಗಿ ಶ್ರೀರಾಮಚಂದ್ರ ತಂದಿರೋ ಕುರುಹು. ಈಗ ನಾವು ನೇರವಾಗಿ ಮೊಬೈಲ್ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೌಂಟರ್ನಲ್ಲಿ ಮೊಬೈಲ್ ಡಿಪಾಸಿಟ್ ಮಾಡಿ ವೀಲ್ ಚೇರ್ ತೊಗೊಂಡ್ವಿ. ಇಲ್ಲಿ ವಿಶೇಷ ಏನು ಗೊತ್ತಾ ಫ್ರೆಂಡ್ಸ್, ವೀಲ್ ಚೇರ್ನಲ್ಲಿ ಹೋದರೆ 20 ಮಿನಿಟ್ಸ್ಗೆ ದರ್ಶನ ಆಗುತ್ತೆ. ಅದೇ ವಾಕ್ ಮಾಡಿಕೊಂಡು ಫ್ರೀ ದರ್ಶನಕ್ಕೆ ಹೋದರೆ ಅವರ್ಸ್ ಟುಗೆದರ್ ಬೇಕು. ಹಾಗಂತ ವೀಲ್ ಚೇರ್ನಲ್ಲಿ ಹೋಗ್ತೀವಿ, ಎಲ್ಲರೂ ವೀಲ್ ಚೇರ್ನಲ್ಲಿ ಹೋಗ್ತೀವಿ ಅಂದರೆ ಖಂಡಿತ ಕೊಡೋಲ್ಲ. ವೀಲ್ ಚೇರ್ಗೆ 150 ರುಪೀಸ್ ಆಗುತ್ತೆ. 70+ ಆಗಿದ್ದರೆ ಮಾತ್ರ ಕೊಡ್ತಾರೆ. ಸೊ ಆಧಾರ್ ಕಾರ್ಡು ಮ್ಯಾಂಡೇಟ್ರಿ. ಬಿಲೋ 70 ಇದ್ದವ್ರಿಗೆ ಹಣ ಕೊಟ್ಟರೂ ಕೊಡೋಲ್ಲ, ತುಂಬ ಸ್ಟ್ರಿಕ್ಟು. ಆದರೆ ಹ್ಯಾಂಡಿಕ್ಯಾಪ್ಗಳಿಗೆ ಮಾತ್ರ ಫ್ರೀ ಸರ್ವಿಸ್ ಇರುತ್ತೆ. ಅಬ್ಬಾ, ಈಗ ಅಯೋಧ್ಯೆಗೆ ಬಂದು ಸಾರ್ಥಕ ಅನ್ನಿಸ್ತಿದೆ. ಯಾಕಂದರೆ ನಮ್ಮ ಕನಸಿನ ಸಾಕಾರ ಮೂರ್ತಿ ರಾಮಲಲ್ಲರ ದರ್ಶನಕ್ಕೆ ಹೊರಟಾಯಿತು. ದೇವಾಲಯ ಕಾಣ್ತಿದ್ದ ಹಾಗೆ ನನಗೆ ನೆನಪಾಗಿತ್ತು.
ಒಳಗೆ ಬಾಯಾತ್ರಿಕನೆ ಬಾಗಿಲೊಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯು ಬಾಗಿಲೊಳು ಕೈ ಮುಗಿದು ಒಳಗೆ ಬಾಯಾತ್ರಿಕನೆ. ದರ್ಶನ ಮಾಡಿ ಟೆಂಪಲ್ನಿಂದ ಹೊರಗೆ ಬರೋಕ್ಕೆ ಮನಸ್ಸಾಗ್ತಿಲ್ಲ ಫ್ರೆಂಡ್ಸ್. ಅಂತೂ ನಮ್ಮ ಕನಸಿನ ಶ್ರೀರಾಮನನ್ನು ಮನಸ್ಸಿನಲ್ಲೇ ಭದ್ರವಾಗಿ ಇಟ್ಕೊಂಡು ಬರಲೇಬೇಕಾಯಿತು. ಫ್ರೆಂಡ್ಸ್, ನಿಮಗೆ ಜಾಸ್ತಿ ಟೈಮ್ ರಾಮಲಲ್ಲನ ಮುಂದಿರೋಕ್ಕೆ ಒಂದು ಬೆಸ್ಟ್ ಪ್ಲ್ಯಾನ್ ಇದೆ. ಏನು ಗೊತ್ತಾ, ಶ್ರೀರಾಮನಿಗೆ ಆರತಿ ಮಾಡ್ತಾರೆ. ಮಾರ್ನಿಂಗು ಈವ್ನಿಂಗು 2 ಟೈಮು ಇರುತ್ತೆ. ನಾವು ಮಾರ್ನಿಂಗ್ 3:30 ಆರತಿಗೆ ಕೌಂಟರ್ನಲ್ಲಿ ಫ್ರೀ ಪಾಸ್ ತೊಗೊಂಡ್ವಿ. ಅದು ಡೈಲಿ ಒಂದು ಆರತಿ ಟೈಮ್ಗೆ ಓನ್ಲಿ 400 ಮೆಂಬರ್ಸ್ಗೆ ಮಾತ್ರ ಪಾಸ್ ಕೊಡ್ತಾರೆ. ನಾವು ಅದನ್ನು ತೊಗೊಂಡ್ವಿ. ನಮ್ಮಲ್ಲಿ ಎಲ್ಲರೂ ಸೀನಿಯರ್ ಸಿಟಿಸನ್ಸ್ ಆಗಿದ್ದರಿಂದ ಅಷ್ಟು ಬೇಗ ಬರೋದು ಕಷ್ಟ ಅಂತ ಯಾರೂ ಬರಲಿಲ್ಲ. ನಾನು ನನ್ನ ಹಸ್ಬೆಂಡ್ ಮಾತ್ರ ಬೆಳಗ್ಗೆ 2ಕ್ಕೆ ಎದ್ದು ರೆಡಿಯಾಗಿ ರೆಸ್ಟೋರೆಂಟ್ನಿಂದ ಎಲೆಕ್ಟ್ರಿಕ್ ಆಟೋ ಬಗ್ಗೆ ಹೇಳಿದ್ದೆ ಅಲ್ವಾ, ಒಬ್ಬರಿಗೆ 20 ರೂಪೀಸ್ ಅಂತ, ಮಿನಿಮಮ್ 5 ಜನ ಇರಬೇಕು. ಅದಕ್ಕೆ ನಾವು 100 ರೂಪೀಸ್ ಕೊಟ್ಟು ಬಂದ್ವಿ. ದರ್ಶನ ಆರತಿ ಅಂತೂ ದೇವರ ಮುಂದೆ 30 ಮಿನಿಟ್ಸ್ ಫುಲ್ ನೋಡ್ತೀವಿ. ನಿಜಕ್ಕೂ ನಾವು ಭಾಗ್ಯಶಾಲಿಗಳು ಅನ್ನಿಸ್ತು. ನಿಮಗೂ ತೃಪ್ತಿಯಾಗಿ ನೋಡೋ ಆಸೆ ಇದ್ದರೆ ಖಂಡಿತ ಆರತಿ ಪಾಸ್ ತೊಗೊಳ್ಳಿ. ಫಸ್ಟ್ ಫ್ಲೋರ್ನಲ್ಲಿ ರಾಮಲಲ್ಲನ ದರ್ಶನ ಆರತಿ ಆಗುತ್ತೆ. ಸೆಕೆಂಡ್ ಫ್ಲೋರ್ನಲ್ಲಿ ರಾಮನ ಪರಿವಾರದ ದರ್ಶನ ಆರತಿ ಆಗುತ್ತೆ. 3rd ಫ್ಲೋರ್ನಲ್ಲಿ ಧ್ಯಾನ. ಯಾರು ಬೇಕಾದರೂ ಹೋಗ್ಬೋದು. ಇನ್ನು ರಾಮ ಮಂದಿರದಿಂದ ಹೊರಗೆ ಬರ್ತಿದ್ದ ಹಾಗೆ ಕನಕ ಭವನ ಸಿಗುತ್ತೆ. ಕನಕ ಅಂದರೆ ಬಂಗಾರದ ಮಹಲು. ಇದು ಶ್ರೀರಾಮನ ಸಾಕು ತಾಯಿ ಕೈಕೇಯಿ ಸೀತಾಮಾತೆಗೆ ಅವರ ವಿವಾಹದ ನಂತರ ನೀಡಿರೋ ಗಿಫ್ಟು ಅಂತ ಹೇಳ್ತಾರೆ. ಇನ್ನು ದಶರಥ ಭವನ ರಾಮ್ಕೋಟ್ ಏರಿಯಾದಲ್ಲಿ, ಅಂದರೆ 500 ಮೀಟರ್ ದೂರ ಇದೆ ಅಷ್ಟೇ. ಇದು ವೈಷ್ಣವರಿಗೆ ಅತ್ಯಂತ ಪವಿತ್ರ ಸ್ಥಳ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಒಟ್ಟಿಗೆ ಆಡಿ ಬೆಳೆದ ಸ್ಥಳ. ಅತ್ಯಂತ ವಿಶಾಲ ಹಾಗೂ ಸುಂದರ, ಆಕರ್ಷಕ. 2 ಭವನಗಳು ಸಹ ನೋಡಲೆರಡು ಕಣ್ಣು ಸಾಲದಮ್ಮ ಅನ್ನುವಷ್ಟು ವೈಭವೋಪೇತವಾಗಿವೆ. ಜೈ ಶ್ರೀರಾಮ್. ನಮ್ಮ ಟೂರ್ ಪ್ಲೇಸಸ್ಸು ಅಯೋಧ್ಯೆ, ಪ್ರಯಾಗು, ಚಿತ್ರಕೂಟ, ಕಾಶಿ ಅಂತ ಹೇಳಿದೆ ಅಲ್ವಾ. ಸೊ ಅದೇ ರೀತಿ ವೀಡಿಯೋಸ್ ಮಾಡಿ ಶೇರ್ ಮಾಡ್ತೀನಿ. ಹಾಗಾಗಿ ಧನ್ಯವಾದಗಳು ವೀಕ್ಷಕರೇ. ನೆಕ್ಸ್ಟ್ ನಾನು ನಿಮ್ಮನ್ನು ಪ್ರಯಾಗ್ರಾಜ್ ವ್ಲಾಗ್ನಲ್ಲಿ ಭೇಟಿ ಆಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ.